Hello everyone. So today in this video we will discuss what is nominal GDP and real GDP. So the difference is nominal and another is real GDP. So before this, let's understand one more term, that is inflation. ಇನ್ಫ್ಲೇಷನ್ ಅಥವಾ ಕನ್ನಡದಲ್ಲಿ ಹಣದುಬ್ಬರ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದಿಸ್ ಇನ್ಫ್ಲೇಷನ್? ಸೊ ಇನ್ಫ್ಲೇಷನ್ ಅಂತ ಹೇಳಿದ್ರೆ ಎನಿ ಪ್ರಾಡಕ್ಟ್ whose value it increases, ಓಕೆ, ಅದನ್ನು ನಾವು ಹೇಳ್ತೀವಿ ವೆನ್ ಇಟ್ ಗೋಸ್ ಆನ್ ಇನ್ಕ್ರೀಸ್. ಸಪೋಸ್ ಸೇ ಒಂದು ಪೆನ್ನಿನ ಬೆಲೆ 10 ರೂಪಾಯಿ ಅಂದ್ಕೊಳ್ಳಿ. ಸೊ ಇಟ್ ಬಿಕಮ್ಸ್ 12, 14, 16. ಸೊ ಈ ಥರ ಒಂದು ರೇಟ್, ದ ಚೇಂಜ್ ಇನ್ ರೇಟ್ ಏನಿದೆಯಲ್ಲ, ಓಕೆ, ಚೇಂಜ್ ಇನ್ ರೇಟ್ ಅಂತ ಹೇಳಿದ್ರೆ ಯು ಹ್ಯಾವ್ ಟು compare the percentage terms. This change in rate when it goes on increasing, that is known as inflation. So now let's come to the nominal GDP. See, nominal GDP means it is the GDP at current price. See, ಅಂದರೆ ಇವತ್ತು ಸಪೋಸ್ 2025ರಲ್ಲಿ ಏನಿದೆ ದ GDP ವ್ಯಾಲ್ಯೂ, ಸೊ ಇದನ್ನು ನಾವು ನಾಮಿನಲ್ ಅಂತ ಹೇಳ್ತೇವೆ. ಸೊ ಹಾಗಾದರೆ ರಿಯಲ್ ಅಂದರೆ ಏನು? ರಿಯಲ್ GDP. ಸೊ ರಿಯಲ್ GDP ಅಂದರೆ ದಿಸ್ ಈಸ್ GDP ಎಟ್ ಕಾನ್ಸ್ಟೆಂಟ್ ಪ್ರೈಸ್. ಸೊ ಈ ಕಾನ್ಸ್ಟೆಂಟ್ ಪ್ರೈಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, ಸೊ ವಿ ವಿಲ್ ಟೇಕ್ ಅ ಬೇಸ್ ಇಯರ್. GDPನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ದೇರ್ ವಿಲ್ ಬಿ ಅ ಬೇಸ್ ಇಯರ್ ಅಂತ ಇರುತ್ತೆ. ಓಕೆ, ಆ ಬೇಸ್ ಇಯರ್ಗೆ ನಾವು ಕಂಪೇರ್ ಮಾಡ್ತೀವಿ. ಸೊ ಉದಾಹರಣೆಗೆ 2017, 18 ಇದು ಬೇಸ್ ಇಯರ್ ಅಂತ ಅಂದ್ಕೊಳ್ಳಿ. ಸೊ ಇದು ಇವಾಗ ನಾವಿರೋದು 2025 ಮತ್ತು 26. ದಿಸ್ ಈಸ್ ದ ಫಿನಾನ್ಷಿಯಲ್ ಇಯರ್. ಸೊ ಇಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ನ ಬೆಲೆ ಏನಿದೆ, ಸೊ ಇದನ್ನು ನಾವು 2017, 18ಕ್ಕೆ ಕಂಪೇರ್ ಮಾಡಿದಾಗ ದಟ್ ವಿಲ್ ಬಿಕಮ್ ಕಾನ್ಸ್ಟೆಂಟ್ ಪ್ರೈಸ್. ಸೊ ಈ ಥರ ಕಂಪೇರ್ ಮಾಡಿದಾಗ ಏನಿರುತ್ತೆ, ಇಲ್ಲಿ ಇನ್ಫ್ಲೇಷನ್ ವ್ಯಾಲ್ಯೂ ಏನಿರುತ್ತಲ್ಲ, ಹಣದುಬ್ಬರ, ಇದನ್ನು ನಾವು ಏನು ಮಾಡ್ತೀವಿ, ತೆಗೆದು ಹಾಕ್ತೀವಿ, ವಿಲ್ ಮೈನಸ್ ದ ಇನ್ಫ್ಲೇಷನ್. ಸೊ ಅವಾಗ ವಿಲ್ ಗೆಟ್ ದ ರಿಯಲ್ ವ್ಯಾಲ್ಯೂ ಆಫ್ ದ GDP. ಸೊ ಈ ಥರ ನಾವು ಇನ್ಫ್ಲೇಷನ್ನ ತೆಗೆದಾಗ ರಿಯಲ್ GDP ಸಿಗುತ್ತೆ. ಆ್ಯಂಡ್ ದಿಸ್ ರಿಯಲ್ GDP, ದಿಸ್ ಸಿಗ್ನಿಫೈಸ್ ದ್ಯಾಟ್ ದೇರ್ ಈಸ್ ಇನ್ಕ್ರೀಸ್ ಇನ್ ವಾಲ್ಯೂಮ್ ಆಫ್ ಪ್ರೊಡಕ್ಷನ್. ಸೊ ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ದ GDP ಮೇ ಇನ್ಕ್ರೀಸ್ ಮೇ ಬಿ ಬಿಕಾಸ್ ಆಫ್ 2 ರೀಸನ್ಸ್. ಯಾವ ರೀಸನ್ಸ್ ಅಂತ ಹೇಳಿದ್ರೆ, ಒಂದು ಟೋಟಲ್ ಪ್ರೊಡಕ್ಷನ್ ಜಾಸ್ತಿ ಆಗಿಬಿಡ್ಬೋದು, ಉತ್ಪಾದನೆ ಜಾಸ್ತಿ ಆಗೋದು. ಓಕೆ, ದಟ್ ಈಸ್ ಪ್ರೊಡಕ್ಷನ್ ಇನ್ಕ್ರೀಸ್ ಆದಾಗ ಉತ್ಪಾದನೆ ಜಾಸ್ತಿ ಆಗುತ್ತೆ, ದಿಸ್ ಈಸ್ ಗುಡ್. ಬಟ್ ಇನ್ನೊಂದು ರೀಸನ್ ಏನಂತ ಹೇಳಿದ್ರೆ, ಜಸ್ಟ್ ಬಿಕಾಸ್ ಆಫ್ ಇನ್ಫ್ಲೇಷನ್, ಅಂದರೆ ಪ್ರೊಡಕ್ಷನ್ ಏನು ಜಾಸ್ತಿ ಆಗ್ತಾ ಇಲ್ಲ, ಇರೋ ಪ್ರೊಡಕ್ಷನ್ ಏನಿದೆ ಅದರದ್ದು ಬೆಲೆ, ವ್ಯಾಲ್ಯೂ ಅಥವಾ ಹಣದುಬ್ಬರ ಅಂತ ಹೇಳ್ತೀವಲ್ಲ, ಅದು ಮಾತ್ರ ಜಾಸ್ತಿ ಆಗಿಬಿಟ್ಟಿದೆ. ಸೊ ದಟ್ ಈಸ್ ದ ಇನ್ಫ್ಲೇಷನ್. ಸೊ ದಿಸ್ ಈಸ್ ನಾಟ್ ಗುಡ್. ಸೊ ದಿಸ್ ಈಸ್ ಗುಡ್. ಸೊ ಅದಕ್ಕೆ ದ ರಿಯಲ್ GDP ಏನಿದೆಯಲ್ಲ, ದ್ಯಾಟ್ ಶೋಸ್ ಇಫ್ ರಿಯಲ್ GDP ಇನ್ಕ್ರೀಸಸ್, ದಟ್ ಮೀನ್ಸ್ ಅವರ್ ಪ್ರೊಡಕ್ಷನ್ ಈಸ್ ಇನ್ಕ್ರೀಸಿಂಗ್ ಅಂತ ಹೇಳ್ತೀವಿ. ಸೊ ಸಪೋಸ್ ನಾಮಿನಲ್ GDP ಮಾತ್ರ ಜಾಸ್ತಿ ಆದರೆ ದಟ್ ಮೀನ್ಸ್ ದೆರ್ ಈಸ್ ಅ ಇನ್ಫ್ಲೇಷನ್ ವಿಚ್ ಇಸ್ ಇನ್ವಾಲ್ವ್, ನಾಟ್ ದ ಪ್ರೊಡಕ್ಷನ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ದಿಸ್ ರೇಷಿಯೋ ಆಫ್ nominal GDP to real GDP, ಓಕೆ, ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ವಿ ವಿಲ್ ಗೆಟ್ ದ GDP ಡಿಫ್ಲೇಟರ್. ಸೊ GDP ಡಿಫ್ಲೇಟರ್ ಈಸ್ ನಥಿಂಗ್ ಬಟ್ ಈ ನಾಮಿನಲ್ GDP ಏನಿದೆ, ಸೊ ಎಟ್ ಕರೆಂಟ್ ಪ್ರೈಸ್ ಟು ಅ ಕಾನ್ಸ್ಟೆಂಟ್ ಪ್ರೈಸ್, ಈ ಎರಡು ರೇಷಿಯೋನ ತೆಗೆದಾಗ ಯು ವಿಲ್ ಗೆಟ್ ಟು ನೋ ದ GDP ಡಿಫ್ಲೇಟರ್. ದಟ್ ಈಸ್ ದ GDP ಅಂದರೆ ಇವೆರಡರ ಮಧ್ಯೆ ಇರತಕ್ಕಂಥ ಡಿಫ್ರೆನ್ಸ್, ವ್ಯತ್ಯಾಸ ಅನ್ನೋದು ನಮಗೆ ಈ GDP ಡಿಫ್ಲೇಟರ್ ಏನಿದೆಯಲ್ಲ, ದಿಸ್ ವಿಲ್ show us. Okay, so this is about the nominal versus real GDP. Okay, thank you.